ಎಲ್ಲರಿಗೂ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋದಲ್ಲಿ ಸ್ಫೂರ್ತಿ ಟ್ಯಾಲೆಂಟ್ ರಿಸರ್ಚ್ ಸೆಂಟರ್ ಪದಸಂಪತ್ತು ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸುತ್ತೆ ಅಂತ ನಿಮಗೆ ಹೇಳಿದ್ವಿ. ಸಹಜವಾಗಿ ಸ್ಪರ್ಧೆ ಅಂದರೆ ಒಂದು ಕೋಚಿಂಗ್ ಬೇಕಾಗುತ್ತೆ. ಯಾರಾದರೂ ಕೋಚಿಂಗ್ ಮಾಡಬೇಕು. ಈಗೇನೋ ನಾವು ಆನ್ಲೈನಲ್ಲಿ ಮಾಡ್ತೀವಿ, ಪುಸ್ತಕ ಕೊಡ್ತೀವಿ ಅಂದ ಮಾತ್ರಕ್ಕೆ ಮಕ್ಕಳಿಗೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ನಮ್ಮದೊಂದು ಐಡಿಯಾ ಇದೆ. ಏನಪ್ಪ ಮಾಡಬೇಕು ಅಂದ್ಕೊಳ್ಳಿ. ಸ್ಫೂರ್ತಿ ಏನು ಮಾಡ್ತಾ ಇದೆ ಅಂದರೆ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದು ಹೆಣ್ಣು ಮಗಳಿಗೆ ಒಂದು ಕೆಲಸವನ್ನು ಕೊಡುವಂಥ ಕೆಲಸ ಅಂದರೆ ಎಂಪವರಿಂಗ್ ಮಾಡೋಕ್ಕೋಸ್ಕರ ಒಂದು ಎಂಪ್ಲಾಯ್ಮೆಂಟ್ ಥರ ಕೊಟ್ಟು ಅವರನ್ನು ಈ ರಿಜಿಸ್ಟರ್ ಆಗಿರ್ತಾರಲ್ಲ ಮಕ್ಕಳು, ಆ ಮಕ್ಕಳಿಗೆ ನಾವು ಕಳಿಸುವಂಥ ಮೆಟೀರಿಯಲ್ಗಳಿಂದ ಟ್ರೈನಿಂಗ್ ಕೊಡುವಂಥ ಅಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋದಕ್ಕೆ ಹಬ್ ಅಂತ ಮಾಡ್ತೀವಿ. ಹಬ್ ಅಂದರೆ ಏನು? ಅದೊಂದು ಸೆಂಟರ್. ಆ ಸೆಂಟರ್ನಲ್ಲಿ ಆಟ ಮಾತ್ರ ಆಡಿಸ್ತಿರ್ತಾರೆ. ಯಾಕೆಂದರೆ ನಾವು ಹೆಚ್ಚು ಇಂಗ್ಲೀಷ್ ಪದಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗೋದು ಆಟ ಆಡ್ತಾ ಮಾತಾಡ್ತಾ. ಸೊ ನಾವು ಯಾವುದೇ ಒಂದು ಆಟ ಶುರು ಮಾಡ್ಬೇಕಾದ್ರೆ ನಾವು ಹೇಳೋದು ರೆಡಿ ಸ್ಟಡಿ ಗೋ, ಸ್ಟಾರ್ಟ್, ಎಂಡ್, ಟೈಮ್ ಅಪ್ ಇಂಥವೆಲ್ಲ ಮಾತಾಡ್ತಿರ್ತೀವಿ. ಇದು ಹೆಚ್ಚು 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 ಬಳಕೆ ಆಗ್ತಾ ಹಳ್ಳಿಗಳಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಾಗತ್ತೆ ಅಂತ ಒಂದು ಹಬ್ ಅಂತ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಹಬ್ಬ ಆಗಬೇಕು ಅಂದರೆ ನಮಗೆ ಕನಿಷ್ಠ ಪಕ್ಷ 26 ಮಕ್ಕಳು, ಅಂದರೆ ಪ್ರಾಥಮಿಕ ಶಾಲಾ ಮಕ್ಕಳಾಗಿರ್ಬೋದು ಅಥವಾ ಹೈಸ್ಕೂಲ್ ಮಕ್ಕಳು ಯಾರಾದರೂ ಆಗಿರ್ಬೋದು, ಅಲ್ಲಿ ಡಿಸಿಪ್ಲಿನ್ ಇರುತ್ತೆ, ಅದ್ರ ಪ್ರಕಾರನೇ ನಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯಾರಪ್ಪ ಅವರು ಅಂತಂದರೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಪದಸಂಪತ್ತು ಸ್ಪರ್ಧೆಗೆ ಯಾರ್ಯಾರು ಸ್ಪರ್ಧೆಗೆ ಆಯ್ಕೆ ಆಗ್ತಾರೆ ಆ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಮಾತ್ರ ಹಬ್ಬಾಗಿರುತ್ತೆ. ಮತ್ತು ಎಲ್ಲರೂ ಸಾರ್ವಜನಿಕವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಅದಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಅದರದ್ದೇ ಆದ ಕೆಲವು ಸಿಸ್ಟಮ್ಗಳಿರುತ್ತೆ. ಆ ಸಿಸ್ಟಮ್ ಮುಖಾಂತರ ಆಗುತ್ತೆ. ಹಾಗಾದರೆ ಹಬ್ನಲ್ಲಿ ಏನು ನಡೆಯುತ್ತೆ ಅದು ಬೇಕು ನಮಗೆ. ಮಕ್ಕಳಿಗೆ ಮಾತಾಡೋದು ಬರಬೇಕು, ಸಹಜವಾಗಿ ಮಾತಾಡೋದು ಬರಬೇಕು. ಬರೀ ಹೇಳ್ಕೊಟ್ಟಿದ್ದು ಹೇಳೋದಲ್ಲ, ಅನುಭವದಿಂದ ಮಾತಾಡಿದಾಗ ನರೇಷನ್ ಅಂತ ಹೇಳ್ತಾರೆ. ಈ ನರೇಷನ್ ಮಾಡಬೇಕು ಅಂದರೆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಈ ರೀತಿ ಹಲವಾರು ಸೈಕೋಮೆಟ್ರಿಕ್ ಅಂದರೆ ಮಾನಸಿಕ ಸ್ಥಿರತೆಯನ್ನು ಕೊಡುವಂತಹ ಕೆಲವು ಟ್ರೈನಿಂಗ್ಗಳನ್ನು ಮಕ್ಕಳಿಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ ಮಕ್ಕಳು ಸೈಂಟಿಸ್ಟ್ಗಳಾಗಲ್ಲ, ಎಲ್ಲ ಮಕ್ಕಳುಗಳು ರಿಸರ್ಚ್ ಓರಿಯೆಂಟೆಡ್ ಆಗಲ್ಲ. ಆವಾಗ ನಮ್ಮ ಸ್ಪರ್ಧೆಗಳಿಂದ ಮಕ್ಕಳಲ್ಲಿ ಯಾವ ಆಸಕ್ತಿ ಇದೆ ಗೊತ್ತಾಗತ್ತೆ. ಅದರ ಮೇಲೆ ಮಕ್ಕಳಿಗೆ ನಾವು ಅವರಿಗೆ ಸ್ಪರ್ಧಿಸೋದಕ್ಕೆ ಕಾಂಪಿಟೇಟಿವ್ ವರ್ಲ್ಡ್ಗೆ ಎಂಟರ್ ಆಗಲಿಕ್ಕೆ ಒಂದು ಅವಕಾಶನ ಮಾಡ್ತಾ ಇದ್ವಿ. ಹಬ್ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಹಬ್ ಮಾಡಬೇಕು ಅಂತಂದರೆ ಒಂದು ಹಳ್ಳಿಯಲ್ಲಿ ಒಂದು ಹಬ್ ಆಗಬೇಕು ಅಂದರೆ 26 ಮಕ್ಕಳು ಇರಬೇಕು. ನಮಗೆ 26 ಮಕ್ಕಳು ಎಲ್ಲಿ ಇರ್ತಾರೆ ಅಲ್ಲಿ ಹಬ್ ಮಾಡೋಕ್ಕೆ ಸಾಧ್ಯ. ಆ 26 ಮಕ್ಕಳು 1825 ಅಂದರೆ 1825 ಈ ಶುಲ್ಕವನ್ನು ಕೊಟ್ಟು ವರ್ಷದ ಸ್ಪರ್ಧೆಯಲ್ಲಿ ಭಾಗವಹಿಸಿರಬೇಕು. ಅಂಥ ಹಳ್ಳಿಗಳಲ್ಲಿ ಮಾತ್ರ ಹಬ್ಬನ್ನು ಮಾಡೋಕ್ಕೆ ಸಾಧ್ಯ. ಅಲ್ಲಿ ನಾವಿನ್ನು ಕೇರಮ್ ಬೋರ್ಡ್ ಕೊಡೋದಿರುತ್ತೆ, ಗೇಮ್ಸ್ ಇದೆಲ್ಲ ಕೊಡೋದಿರುತ್ತೆ, ಮತ್ತು ಕಂಪ್ಯೂಟರ್ ಕೊಡೋದಿರುತ್ತೆ. ಅದೆಲ್ಲ ಹಬ್ಬಿಂದನೇ ಅವರಿಗೆ ಟ್ರೈನಿಂಗ್ ಕೊಡಲಾಗುತ್ತದೆ. ಬಹುಶಃ ಈ ಒಂದು ಹಬ್ ವಿಚಾರದಲ್ಲಿ ನಿಮಗೇನಾದರೂ ಅನುಮಾನ ಅಥವಾ ಇನ್ನೂ ಏನಾದರೂ ವಿಚಾರಣೆ ಮಾಡಬೇಕು ಅಥವಾ ಇನ್ನೂ ಡೀಟೇಲ್ಸಾಗಿ ತಿಳ್ಕೋಬೇಕು ಅನ್ನೋದೇನಾದರೂ ಆಸಕ್ತಿ ಇದ್ದಲ್ಲಿ ನಮ್ಮ ಪ್ರತಿನಿಧಿಗಳು ನಿಮ್ಮ ಕ್ವೈರಿಗಳಿಗೆ ಉತ್ತರ ಕೊಡೋಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ. ಹಾಗಾಗಿ ನೀವು ಯಾವಾಗ ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಮತ್ತೊಮ್ಮೆ ನಿಮಗೆಲ್ಲರೂ ಶುಭಾಶಯಗಳನ್ನು ಹೇಳುತ್ತಾ, ನಿಮ್ಮ ಸಮಯಕ್ಕೆ ಸಂಯಮಕ್ಕೆ ನನ್ನ ಧನ್ಯವಾದವನ್ನು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.